ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗಾರ್ಡನ್ ಶುರು ಮಾಡೋರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ, ಅಂದರೆ ಟಿಪ್ಸ್ಗಳನ್ನು ಕೊಡ್ತೀನಿ. ಅಂದರೆ ನಮಗೆ ಗಾರ್ಡನ್ ಮಾಡಬೇಕು, ಟೈಮ್ ಇರಲ್ಲ, ಮತ್ತು ಯಾವ ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಗಾರ್ಡನ್ ಶುರು ಮಾಡೋದು ಕಷ್ಟನಾ ಅಥವಾ ಸುಲಭನಾ, ಮತ್ತು ಎಲ್ಲ ರೀತಿಯ ಕ್ವೈರೀಸ್ ತುಂಬ ಜನರಿಗೆ ಇರುತ್ತೆ. ತುಂಬ ಟೈಮ್ ಬೇಕು ಅದಕ್ಕೆ, ಹಾಗಾಗಿ ನಮ್ಮ ಹತ್ರ ಆಗಲ್ಲ ಅನ್ನೋರಿಗೆ ಇವತ್ತೊಂದಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. ನಾವು ಗಾರ್ಡನನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನೀವು ಈ ವಿಡಿಯೋನ ನೋಡಿದರೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಇದು ಒಂದು ರೀತಿ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನನ್ನ ಗಾರ್ಡನ್ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಗಾರ್ಡನ್ ಮಾಡೋರಿಗೆ ಮೊದಲು ಬೇಕಾಗೋದು ಸಮಯ, ಒಪ್ಕೋತೀನಿ. ಆದರೆ ನಾವು ಎಷ್ಟೋ ಸಮಯವನ್ನು ಹಾಳು ಮಾಡ್ತೀವಿ. ಎಲ್ಲೋ ಏನೋ ಒಂದು ರೀಲ್ಸ್ ನೋಡಿಕೊಂಡು ಅಥವಾ ಏನೋ ಒಂದು ರೀತಿ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಕೊಂಡು ಬೇಡದೇ ಇರುವಂಥ ಕೆಲಸಗಳನ್ನು ಮಾಡಿಕೊಂಡು ನಾವು ಕಾಲಹರಣ ಮಾಡ್ತೀವಿ. ಅದೇ ದಿನ 1 ಗಂಟೆ ನಾವು ಗಾರ್ಡನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಗಾರ್ಡನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಗಾರ್ಡನನ್ನು ಮಾಡೋದ್ರಿಂದ, ಅಂದರೆ ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗತ್ತೆ ಮತ್ತು ದೈಹಿಕ ಆರೋಗ್ಯ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ನಾವು ನಮ್ಮ ಗಿಡಗಳನ್ನು ಬೆಳೆಸೋದ್ರಿಂದ ಒಂದು ರೀತಿ ಮನಸ್ಸಿಗೆ ಸಂತೋಷ ಸಿಗತ್ತೆ. ಎಷ್ಟೇ ಆಯಾಸ ಆದರೂ ಕೂಡ ಆ ಹೂವನ್ನು ನೋಡಿ ನಾವು ಅದನ್ನು ಮರಿಬೋದು. ಗಿಡಗಳನ್ನು ಬೆಳೆಸೋಕ್ಕೆ ಮೊದಲು ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದಾಗ ನಾವು ತನ್ನಿಂತಾನೇ ಆ ಗಿಡಕ್ಕಾಗಿ ಮತ್ತು ಆ ಕೆಲಸಕ್ಕಾಗಿ ಸಮಯವನ್ನು ಮಾಡಿಕೊಂಡು ಕೆಲಸಗಳನ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಗಿಡಗಳು ಒಂದು ಮಗು ಇದ್ದ ಹಾಗೆ. ಆ ಮಗು ಸಣ್ಣಿಂದ ದೊಡ್ಡ ಮಾಡೋವರೆಗೆ ನಾವು ಎಷ್ಟು ಡೆಡಿಕೇಶನ್ ಆಗಿ ಕೆಲಸಗಳನ್ನು ಮಾಡ್ತೀವೋ ಅಷ್ಟೇ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಕಾಲಕ್ಕೆ ನಾವು ಅದಕ್ಕೆ ಏನೇನು ಬೇಕು ಅಂತ ನಮಗೆ ಗೊತ್ತಾಗತ್ತೆ. ನಾವು ಮಾಡ್ತಾ ಹೋದಾಗೆ ನಮಗೆ ಗೊತ್ತಾಗತ್ತೆ. ನಾವು ಚಿಕ್ಕ ಮಗು ಏನು ಅದು ಹೇಳುತ್ತಾ, ಆದರೂ ಕೂಡ ನಾವು ಅದಕ್ಕೆ ಎಲ್ಲ ರೀತಿಯ ಆಹಾರವನ್ನು ನಾವು ಕೊಡ್ತಾ ಹೋಗೋದಿಲ್ವಾ? ಹಾಗೆ ಈ ಗಿಡಗಳು ಕೂಡ ನಮಗೆ ಅದಕ್ಕೆ ಯಾವ ರೀತಿ ಆರೈಕೆಗಳು ಬೇಕು ಅಂತ ಈಗೆಲ್ಲ ತುಂಬ ಯೂಟ್ಯೂಬ್ ಚಾನಲ್ ಇದೆ, ಇಲ್ಲ ಗೂಗಲ್ ಇದೆ. ಆ ಗಿಡಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾದರೆ ಸಾಕು. ಅದು ನೆರಳಲ್ಲಿ ಬೆಳೆಯುತ್ತಾ, ಬಿಸಿಲಲ್ಲಿ ಬೆಳೆಯುತ್ತಾ, ಅದಕ್ಕೆ ಯಾವ ರೀತಿ ಮಣ್ಣಾಗಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಸಾಕಾಗತ್ತೆ. ಮೊದಲೆಲ್ಲ ಗಿಡಗಳನ್ನು ಬೆಳೆಸಬೇಕಾದ್ರೆ ನಮಗೆ ಯಾವುದೇ ರೀತಿ ಮಾಹಿತಿ ಆ ಗಿಡದ ಬಗ್ಗೆ ಗೊತ್ತಿರಲಿಲ್ಲ. ಈಗೆಲ್ಲ ಹಾಗಲ್ಲ, ಎಲ್ಲ ಕಡೆ ಸಿಗತ್ತೆ ಮಾಹಿತಿಗಳು. ನಾವು ಯಾರ್ದೋ ಮನೆಯಿಂದ ಗಿಡಗಳನ್ನು ತರಬೇಕಾಗಿತ್ತು, ಈಗ ಹಾಗಲ್ಲ. ನರ್ಸರಿಗಳಲ್ಲಿ ನಾವು ಹಣವನ್ನು ಕೊಟ್ಟರೆ ಚೆನ್ನಾಗಿರುವಂಥ ಬೇಕಾದ ರೀತಿಯಲ್ಲಿ ಗಿಡಗಳು ಸಿಗತ್ತೆ. ಆದರೆ ನಾವು ಆಗೆಲ್ಲ ಹಾಗಲ್ಲ. ನಾನು ಗಾರ್ಡನಿಂಗ್ ಶುರು ಮಾಡಬೇಕಾದ್ರೆ ಬೇರೆ ಮನೆಯಿಂದ ತಂದೇ ಮಾಡಬೇಕಾಗಿತ್ತು. ಅದೇ ರೀತಿ ನಾನು ಈಗಲೂ ಕೂಡ ತುಂಬ ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆಲ್ಲ ಎಲ್ಲಿಂದನೂ ಹಣ ಖರ್ಚು ಮಾಡಲ್ಲ. ನಮ್ಮ ಮನೆಯಲ್ಲಿ ಇರುವಂಥ ಒಂದು ಗ್ರೋ ಬ್ಯಾಗು ಅಥವಾ ನಾವೇ ಒಂದು ಸಿಮೆಂಟಿಂದ ಪಾಟ್ಗಳನ್ನು ಮಾಡ್ಕೊಳ್ಬೋದು. ಇಲ್ಲ ಈ ಸಣ್ಣ ಕವರ್ಗಳು, ನಮ್ಮ ಮನೆಯಲ್ಲಿ ಎಷ್ಟೊಂದು ಕವರ್ಗಳೆಲ್ಲ ಇರುತ್ತೆ, ಬೇಡ ಅಂತ ಎಸ್ಬಿಡ್ತೀವಿ. ಆ ರೀತಿ ಕವರ್ಗಳಲ್ಲಿ ಕೂಡ ನಾವು ಸ್ಟಾರ್ಟಿಂಗಿಂದ ಗಿಡಗಳನ್ನು ಬೆಳೆಸ್ಬೋದು. ಅದಕ್ಕೆ ಅಂತ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ನಾನೆಲ್ಲ ನೋಡಿ ಸಿಮೆಂಟಿಂದ ತುಂಬ ಪಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಪಾಟ್ಗಳನ್ನು ಕೂಡ ನಾವು ಮಾಡ್ಕೋಬೋದು. ಮತ್ತು ಮಾಹಿತಿ ನಮಗೆ ನಾವು ಒಂದೊಂದು ಗಿಡನ ಬೆಳೆಸ್ತಾ ನಮಗೆ ಮಾಹಿತಿ ತನ್ನಿಂತಾನೇ ಗೊತ್ತಾಗ್ಬಿಡತ್ತೆ. ಆ ರೀತಿ ನಾವು ಗಿಡಗಳನ್ನು ಬೆಳೆಸ್ಬೋದು. ಮತ್ತು ಸೀಡ್ಸು ನಾವು ಒಂದು ಸಾರಿ ಯಾವುದಾದ್ರೂ ಸೀಡ್ಸನ್ನು ಒಂದು ಗಿಡವನ್ನು ತಂದು ಬೆಳೆಸ್ಕೊಂಡ್ರೆ ಮತ್ತೆ ಮಾರನೇ ವರ್ಷ ಅದರದ್ದೇ ನಾವು ಸೀಡ್ಸನ್ನು ತಗೋಬೋದು, ಕಲೆಕ್ಟ್ ಮಾಡಿಟ್ಕೊಂಡು ಮತ್ತೆ ಹಾಕ್ಬೋದು. ಇದೆಲ್ಲ ಕೆಲವೊಂದು ಗಿಡಗಳು ಕಟಿಂಗಿಂದ ಬೆಳೆಸ್ಬೋದು. ಆ ಕಟಿಂಗನ್ನು ನಾವು ಮತ್ತೆ ಮುಂದಿನ ವರ್ಷಕ್ಕೆ ಅದನ್ನು ಬೆಳೆಸ್ಕೋಬೋದು. ಈ ರೀತಿ ಮತ್ತೆ ನಾವು ಗಾರ್ಡನ್ನಲ್ಲಿ ಗಿಡಗಳನ್ನು ತರಬೇಕು ಅಂತಲೇ ಇಲ್ಲ. 1 ವರ್ಷ ತಂದರೆ ಅದನ್ನೇ ಮುಂದುವರಿಸ್ತಾ ಹೋಗ್ಬೋದು. ಕಟಿಂಗನ್ನು ಹಾಕ್ತಾ ಬೆಳೆಸ್ತಾ ಬರಬೇಕು. ಒಂದು ಕಟಿಂಗನ್ನು ಹಾಕೋದನ್ನು ಕಲ್ತ್ಕೊಂಡ್ರಿ ಅಂದರೆ ನಿಮ್ಮ ಗಾರ್ಡನಲ್ಲಿ ಯಾವಾಗಲೂ ಗಿಡಗಳಿರುತ್ತೆ. ನರ್ಸರಿಯಿಂದನೇ ತರಬೇಕು ಅಂತಲೂ ಇಲ್ಲ. ನಾವು ಗುಲಾಬಿ ಗಿಡ, ದಾಸವಾಳ ಗಿಡ, ಈ ರೀತಿ ಗಿಡಗಳನ್ನು ಆದಷ್ಟು
ಕಟಿಂಗನ್ನು ಹಾಕೋದನ್ನು ಕಲ್ತ್ಕೊಳ್ಳಿ. ಅಂದರೆ ಕೆಲವೊಂದು ಗಿಡದ ಕಟಿಂಗನ್ನು ಕೆಲವೊಂದು ಟೈಮಲ್ಲಿ ಹಾಕಬೇಕಾಗತ್ತೆ. ನೋಡಿ, ನೀರು ಸೊನ್ನೆ ಗಿಡಗಳು ಇನ್ನು ಬೇಸಿಗೆಯಲ್ಲಿ ಬರಲ್ಲ. ಹಾಗೆ ಕೆಲವೊಂದು ಗಿಡಗಳು ಒಂದೊಂದು ಟೈಮಲ್ಲಿ ಬರುತ್ತೆ. ಹಾಗೆ ಮಣ್ಣು ನಮ್ಮ ಗಿಡಗಳಿಗೆ ಯಾವಾಗಲೂ ಯಾವ ರೀತಿ ಇರಬೇಕು ಅಂತ ನಾವು ತಿಳಿದಿಟ್ಕೊಂಡಿರಬೇಕು. ಅಂಟಂಟಾಗಿರುವಂಥ ಮಣ್ಣಲ್ಲಿ ಯಾವುದೇ ಗಿಡ ಕೂಡ ಬರಲ್ಲ. ಟೈಮ್ ಇದ್ದಾಗೆಲ್ಲ ಗಿಡಗಳನ್ನು ನಾವು ಕಟಿಂಗನ್ನು ಹಾಕ್ತಾ ಇರ್ಬೋದು. ಹಾಗಾಗಿ ಮಣ್ಣಿನ ಮಿಶ್ರಣವನ್ನು ನೀವು ಮಾಡ್ತಾನೇ ಇರಿ, ಮತ್ತು ಮಾಡಿ ಇಟ್ಕೊಂಡಿರಿ, ಖಾಲಿ ಆಗಲಿಕ್ಕೆ ಕೊಡಬೇಡಿ. ಆಗ ನಮಗೆ ದಿನ ಏನೋ ಒಂದು 5 ನಿಮಿಷ ಟೈಮ್ ಇದೆ ಅನ್ನೋವಾಗ ನಾನು ಹಾಗೆ ಮಾಡ್ತೀನಿ. ಇನ್ನೇನು 5 ನಿಮಿಷ ಟೈಮ್ ಇದ್ದರೂ ಸಾಕು, ನಾನು ಗಾರ್ಡನಿಗೆ ಹೋಗಿ ಯಾವುದೋ ಒಂದು ಗಿಡವನ್ನು ಕಟಿಂಗನ್ನು ಕವರಲ್ಲಿ ನೆಡ್ತೀನಿ. ನಮಗೆ ಉಪ್ಪಿನ ಕವರ್ ಇರುತ್ತೆ, ಹಾಲಿನ ಪ್ಯಾಕೆಟ್ ಇರುತ್ತೆ, ಇಲ್ಲ ನಾವು ಗೋಧಿ ಹಿಟ್ಟಿನ ಪ್ಯಾಕೆಟು, ಯಾವುದೋ ಒಂದು ಪ್ಯಾಕೆಟಲ್ಲಿ ನಾನು ಮೊದಲೆಲ್ಲ ಅದೇ ರೀತಿ ಮಾಡ್ತಿದ್ದೆ. ಈಗ ಕವರ್ಗಳನ್ನು ಇಟ್ಕೊಂಡಿರ್ತೀನಿ, ಅದರೊಳಗಡೆ ಇಟ್ಕೊಡ್ತೀನಿ. ಈಗ ನಾನು ಗ್ರೋ ಬ್ಯಾಗನ್ನೆಲ್ಲ ತರಿಸೋಕ್ಕೆ ಶುರು ಮಾಡಿದ್ದೀನಿ. ಇಲ್ಲ ಮೊದಲೆಲ್ಲ ನಾನು ನೋಡ್ಬೋದು, ಮೊದಲೆಲ್ಲ ನಾನೇ ಗ್ರೋ ಬ್ಯಾಗನ್ನು ಸ್ಟಿಚ್ ಮಾಡ್ಕೋತಿದ್ದೆ. ಈಗ ಸ್ವಲ್ಪ ಸಮಯದ ಅಭಾವದಿಂದ ಒಂದಷ್ಟು ಗ್ರೋ ಬ್ಯಾಗನ್ನು ತರಿಸ್ಕೋತೀನಿ ಅಷ್ಟೇ. ಮೊದಲು ನಾವು ಒಂದು ಸ್ಟಿಚಿಂಗ್ ಮಷಿನ್ ಇಟ್ಕೊಂಡ್ರೆ ಸಾಕು, ಗ್ರೋ ಬ್ಯಾಗನ್ನು ಕೂಡ ನಾವೇ ಸ್ಟಿಚ್ ಮಾಡ್ಕೋಬೋದು. ಹಾಗೆ ನೋಡಿ, ಗಿಡದ ಮಾಹಿತಿ ನಿಮಗೆ ನೀವು ಮಾಡ್ತಾ ಬರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು, ನಾನಿಲ್ಲಿ ಗರ್ಬರ್ ಗಿಡದ ಆರೈಕೆನ ಯಾವ ರೀತಿ ಮಾಡಿದ್ದೆ ಅಂತ. ನೀವು ಒಂದು ಸಾರಿ ಒಂದು ಗಿಡವನ್ನು ತಂದು ಸತ್ತೋಯ್ತು ಅಂದರೆ ನಿಮಗೆ ಆ ಗಿಡದ ಬಗ್ಗೆ ಮಾಹಿತಿ ಇನ್ನೂ ತಿಳಿದಿಲ್ಲ ಅಂತಲೇ ಅರ್ಥ. ನೀವು ನರ್ಸರಿಯಲ್ಲಿ ತರೋವಾಗಲೇ ಆ ಗಿಡದ ಬಗ್ಗೆ ಒಂದಷ್ಟು ಚಿಕ್ಕ ಮಾಹಿತಿ ಆದರೂ ತಿಳ್ಕೊಂಡು ಬನ್ನಿ. ಇಲ್ಲ ನೀವು ಕಟಿಂಗನ್ನು ಯಾರ್ದೋ ಮನೆಯಿಂದ ತರ್ತೀರ, ಆ ಟೈಮಲ್ಲಿ ಈ ಗಿಡದ ಅಂದರೆ ಅದಕ್ಕೆ ನೀರು ಎಷ್ಟು ಬೇಕು, ಬಿಸಿಲು ಎಷ್ಟು ಬೇಕು, ಮತ್ತು ಫರ್ಟಿಲೈಸರ್ ಮಣ್ಣು ಯಾವ ರೀತಿ ಬೇಕು ಅಂತ ತಿಳ್ಕೊಂಡು ಬನ್ನಿ. ಆಮೇಲೆ ನೀವು ಫರ್ಟಿಲೈಸರನ್ನು ಮಾಡಿ ಹಾಕ್ತಾ ಇರ್ಬೋದು. ಅದೆಲ್ಲ ಅಂದರೆ ಮ್ಯಾಟರೇ ಆಗಲ್ಲ. ನೀರು ಮತ್ತು ಬಿಸಿಲು ಎರಡು ಗಿಡಕ್ಕೆ ಪ್ರಮುಖವಾದ ಆಹಾರವಾಗಿರುತ್ತೆ. ಹಾಗಾಗಿ ನಾವು ಬಿಸಿಲು ತುಂಬ ಎಲ್ಲ ಗಿಡಕ್ಕೂ ಬಂದರೂ ಕೂಡ ಹಾಳಾಗುತ್ತೆ ಮತ್ತು ಫಂಗಸ್ ಕೂಡ ಹೆಚ್ಚಾಗುತ್ತೆ ನಾವು ನೀರು ಜಾಸ್ತಿ ಹಾಕೋದ್ರಿಂದ. ಹಾಗಾಗಿ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ನೀವು ಗಿಡವನ್ನು ತರೋವಾಗಲೇ ತಿಳ್ಕೊಂಡು ಬರೋದು ಒಳ್ಳೆಯದು ಅಂತ ನನ್ನ ಭಾವನೆ. ಇಲ್ಲ ನಿಮಗೆ ತುಂಬ ಈಸಿಯಾಗಿ ಬೆಳೆಯುವಂಥ ತುಂಬ ಗಿಡಗಳಿರುತ್ತೆ. ತರಕಾರಿ ಆಗಿರ್ಬೋದು, ಈ ಟೊಮೆಟೊ ಎಲ್ಲ ನೀವು ಮನೆಯಲ್ಲಿ ಟೊಮೆಟೊವನ್ನು ತರ್ತೀರಾ, ಅದನ್ನೇ ಬೀಜವನ್ನು ಹಾಕಿ ಸಸಿಗಳನ್ನು ಮಾಡಿ ಅದಕ್ಕೆ 1 ಗಂಟೆ 2 ಗಂಟೆಗಳ ಕಾಲ ಬಿಸಿಲಿದ್ರೂ ಸಾಕಾಗತ್ತೆ. ಮೊದಲು ಅದೇ ರೀತಿ ಮಾಡ್ಕೊಳ್ತಾ ಬನ್ನಿ. ಆಗ ನಿಮಗೆ ಆ ಗಿಡ ಕಾಯಿ ಬಿಟ್ಟಾಗ ಅದರ ಖುಷಿಯೇ ಇರುತ್ತಲ್ಲ, ಅದು ನಮ್ಮ ಮನಸ್ಸಲ್ಲಿ ಕೊಡುವಂಥ ಖುಷಿ ಮತ್ತು ಯಾವುದರಿಂದನೂ ಸಿಗಲ್ಲ. ಆ ನೆಮ್ಮದಿ ಖುಷಿ ಎರಡೂ ಸಿಗತ್ತೆ. ನಮ್ಮ ಗಾರ್ಡನನ್ನು ಬೆಳೆಸೋದ್ರಿಂದ ನಮಗೆ ಒಂದು ರೀತಿ ಮಾನಸಿಕ ನೆಮ್ಮದಿ ಸಿಗತ್ತೆ. ಹಾಗಾಗಿ ಒಂದು ಗಿಡವನ್ನು ಬೆಳೆಸಿ ನೋಡಿ, ಅದರಿಂದ ನಿಮ್ಮಲ್ಲಾಗೋ ಬದಲಾವಣೆ ಕೂಡ ನಿಮಗೆ ಗೊತ್ತಾಗತ್ತೆ. ಅದು ಹೂ ಬಿಟ್ಟಾಗ, ಕಾಯಿ ಬಿಟ್ಟಾಗ. ಆದರೆ ಅದು ಸತ್ತೋದಾಗ ಮಾತ್ರ ಅಷ್ಟೇ ಬೇಜಾರಾಗತ್ತೆ. ಮತ್ತು ನಾವು ನೆಟ್ಟ ಎಲ್ಲ ಗಿಡಗಳು ಹೂವು ಬಿಡುತ್ತೆ ಅನ್ನೋಕ್ಕಾಗಲ್ಲ. ಒಂದೊಂದು ಗಿಡ ಹೂ ಬಿಡಲ್ಲ ಅಥವಾ ಸತ್ತೋಗುತ್ತೆ. ಆ ಸತ್ತೋದ ಗಿಡ ಯಾಕೆ ಸತ್ತೋಯ್ತು ಅಂತ ಕಲೀಲಿಕ್ಕೆ ನಮಗೆ ಒಂದು ಮಾಹಿತಿ ಸಿಕ್ಕಾಗತ್ತೆ. ಹಾಗಾಗಿ ಮುಂದೆ ಆ ತಪ್ಪನ್ನು ಮಾಡದೇ ಇರೋಕ್ಕೆ ನಮಗೆ ಅದು ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಆ ಗಿಡ ಸತ್ತರೂ ಕೂಡ ಮತ್ತೆ ಗಿಡವನ್ನು ಬೆಳೆಸ್ತಾ ಇರಿ. ಸತ್ತೋಯ್ತು ಅಂತ ಡಿಸಪಾಯಿಂಟ್ ಆಗೋ ಬದಲು ಮತ್ತೆ ನಾವು ಬೆಳೆಸಿ ನೋಡ್ತೀನಿ ಅನ್ನೋ ಚಾಲೆಂಜಲ್ಲಿ ನಾವು ಗಿಡಗಳನ್ನು ಬೆಳೆಸೋಣ. ಮತ್ತು ಯಾವ ಕಾಲಕ್ಕೆ ಯಾವ ಗಿಡ ಬೆಳೆಯುತ್ತೆ ಅನ್ನೋದು ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾವು ತಂದ ಕೆಲವೊಂದು ಗಿಡಗಳು ಸತ್ತೋಗೋದು ಅದಕ್ಕೆ. ಅಂದರೆ ನಮ್ಮ ಆ ಸೀಸನ್ನಲ್ಲಿ ನಾವು ಆ ಗಿಡಗಳನ್ನು ತಂದಾಗ ಆ ಗಿಡ ಬಚಾವಾಗತ್ತೆ. ಅದಿಲ್ಲ ಅಂದರೆ ಕೆಲವೊಂದು ಈ ಹೈಬ್ರಿಡ್ ಸೇವಂತಿಗೆ ಎಲ್ಲ ಹಾಗೆ ನಾವು ನರ್ಸರಿಯಿಂದ ತರ್ತೀವಿ, ಅದು ಒಂದು ಸಾರಿ ಹೂವಾಗತ್ತೆ ಒಂದು ಗಿಡದಲ್ಲಿ ಅಷ್ಟೇ, ಆಮೇಲೆ ಅದು ಸತ್ತೇ ಹೋಗುತ್ತೆ. ಆಗ ನಮಗೆ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಆ ರೀತಿ ನರ್ಸರಿಯಿಂದ ತರುವಾಗ ಕೂಡ ನಾವು ತುಂಬ ಜಾಗ್ರತೆಯಿಂದ ಇರಬೇಕು. ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ಒಂದಷ್ಟು ತಂದು ಬೆಳೆಸ್ಕೊಳ್ತಾ ಹೋಗಿ ಮೊದಲು, ಆಮೇಲೆ ಸೀಸನಲ್ ಪ್ಲ್ಯಾಂಟ್ಗಳನ್ನು ತಂದ್ಕೊಳ್ಳಿ. ಹಾಗೆ ಮಾಡಿದಾಗ ನಮಗೆ ಆ ಪರ್ಮನೆಂಟ್ ಪ್ಲ್ಯಾಂಟ್ಗಳಿಗೆ ನಾವು ಆ ರೀತಿ ಪ್ಲ್ಯಾಂಟ್ಗಳು ಅಂದರೆ ಗುಲಾಬಿ, ದಾಸವಾಳ ಮತ್ತು ಕೆಲವು ಗಿಡಗಳು ಅಂದರೆ ಲೋಕಲ್ ವೆರೈಟಿ ಗಿಡಗಳನ್ನು ಮೊದಲು ತಂದು ಹಾಕ್ಕೊಳ್ಳಿ. ಅವಕ್ಕೆ ರೋಗಗಳು ಕಡಿಮೆ ಮತ್ತು ಅದರ ಆರೈಕೆ ಕೂಡ ಕಡಿಮೆ.
ಆ ರೀತಿ ಗಿಡಗಳನ್ನು ತಂದು ಹಾಕ್ಕೊಂಡು ಬೆಳೆಸಿ ನೋಡಿ. ಆಮೇಲೆ ನಿಮಗೆ ಹೈಬ್ರಿಡ್ ಗಿಡಗಳನ್ನು ಬೆಳೆಸೋಕೆ ಮಾಹಿತಿ ನಿಮಗೆ ನಿಮ್ಮನೆಯ ವಾತಾವರಣ ಯಾವ ರೀತಿ ಇರುತ್ತೆ ಆ ವಾತಾವರಣಕ್ಕೆ ತಕ್ಕಂಥ ಗಿಡಗಳನ್ನು ನೀವು ಬೆಳೆಸಬೇಕಾಗತ್ತೆ. ಇಲ್ಲಾಂದರೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ತಂದು ಬೆಳೆಸ್ಕೊಳ್ಳಿ. ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನು ಇದ್ದರೆ ಅದನ್ನು ತಂದು ಬೆಳೆಸ್ಕೊಳ್ಳಿ. ಮನೆ ಒಳಗಡೆ ಒಂದಷ್ಟು ಗಿಡಗಳನ್ನು ಬೆಳೆಸ್ಬೋದು. ಅವಕ್ಕೆಲ್ಲ ಆರೈಕೆಗಳು ಕಡಿಮೆ. ಹೇಳೋಕ್ಕೆ ಹೋದರೆ ತುಂಬ ಇರುತ್ತೆ, ವಿಡಿಯೋ ಲೆಂತಿ ಆಗಿಬಿಡತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸ್ವಲ್ಪನಾದರೂ ನಿಮಗೆ ಆಸಕ್ತಿ ಬಂತಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಡಿಸಪಾಯಿಂಟ್ ಆಗಬೇಡಿ. ನನ್ನ ಚಾನಲ್ನ ಮತ್ತೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.